ಹಾಯ್ ಟಾಮಿ. ಇವತ್ತು ನಮ್ಮ ರಂಜು ಬರ್ಡೇ. ಇದ್ಯಾರಪ್ಪ ಹೊಸ ಕ್ಯಾರೆಕ್ಟರ್ ಅಂತ ಯೋಚನೆ ಮಾಡ್ತಿದ್ದೀರಾ? ಇವಳ ಜೊತೆನ ನಾನು 100 ಡೇಸ್ ಚಾಲೆಂಜ್ನ ತೊಗೊಂಡಿರೋದು. ನಂಗೆ ಇವಳು ಪರಿಚಯ ಮಾಡಿಕೊಟ್ಟಿದ್ದು ನಮ್ಮಪ್ಪ. ಈ ಮನೆಗೆ ಹೊಸದಾಗಿ ಶಿಫ್ಟ್ ಆಗಿದ್ದಾಗ ನನಗಂತ ಇದ್ದಿದ್ದು ಒಬ್ಳೆ ಫ್ರೆಂಡ್ ಇವಳು. ಆ್ಯಂಡ್ ಇಲ್ಲಿವರೆಗೂ ಇವಳು ಬಿಟ್ರೆ ಇನ್ಯಾರನ್ನೂ ಪರಿಚಯ ಮಾಡ್ಕೊಂಡಿಲ್ಲ. ನಮ್ಮ ರಂಜು ಬರ್ಡೇ ಸೆಪ್ಟೆಂಬರ್ 2 ಅಂತ ನಂಗೆ ಗೊತ್ತಿತ್ತು, ಆದರೆ ಇವತ್ತೇ ಸೆಪ್ಟೆಂಬರ್ 2 ಅಂತ ನಂಗೆ ರಿಯಲೈಸ್ ಆಗಿಲ್ಲ. ಆದರೂ ನಾನು ಇವಳಿಗೊಂದು ಸರ್ಪ್ರೈಸ್ ಕೊಟ್ಟೆ. ಏನಪ್ಪ ಈ ಸರ್ಪ್ರೈಸ್ ಅಂತನಾ? ಮುಂದೆ ಗೊತ್ತಾಗತ್ತೆ. ನೆನ್ನೆ ವಾಸ್ ಅ ವೆರಿ ಲಾಂಗ್ ಡೇ. ಸ್ವಲ್ಪ ಸ್ಟ್ರೈನ್ ಆಗಿತ್ತು. ಹಾಗಾಗಿ ಇವತ್ತು ಆ್ಯಾವ್ರೇಜಾಗಿ ವಾಕ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಗ್ಲಾಸ್ ಹೌಸ್ ಒಂದು ರೌಂಡ್ ಹಾಕಿದ್ವಿ. ಅಷ್ಟರಲ್ಲಿ ಆಲ್ರೆಡಿ ನನ್ನ ಕಾಲಲ್ಲಿ ಥ್ರಾಬಿಂಗ್ ಸೆನ್ಸೇಷನ್ ಇತ್ತು. ವಾಕ್ ಮಾಡುವಾಗ ಮಸಲ್ಸ್ಗೆ ಆಕ್ಸಿಜನ್ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಬ್ಲಡ್ ವೆಸಲ್ಸ್ ಎಕ್ಸ್ಪ್ಯಾಂಡ್ ಆಗಿ ಬ್ಲಡ್ನ ನಮ್ಮ ಕಾಲಿಗೆ ಸಪ್ಲೈ ಮಾಡುತ್ತೆ. ಹೀಗಿರುವಾಗ ಪಂಪಿಂಗ್ ಅಥವಾ ಥ್ರಾಬಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ ಕಾಲಲ್ಲಿ. ದಿಸ್ ಇಸ್ ಅ ಗುಡ್ ಸೈನ್ ಅಂತ ಹೇಳಿ ಹಾಗೆ ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗ್ತಿರುವಾಗ ನಮಗೆ ಸಿಕ್ಕಿದ್ದು ಈ ಜೇನಿಂದು ಮೇಣ. ಇದನ್ನು ನಾನು ಇಷ್ಟು ಹತ್ತಿರದಿಂದ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಮ್ಮ ಸೈಡ್ಗಾರು ಎತ್ತಾಕ್ಲ ಇದನ್ನ. ಏನಾಗಲ್ಲ. ರಾತ್ರಿ ಮಳೆ ಬಂದಿರೋ ಕಾರಣದಿಂದ ಅದು ಒದ್ದೆ ಆಗಿದೆ ಅಂತ ಹೇಳಿ ಭಾರ ಇತ್ತು. ಅಷ್ಟರಲ್ಲಿ ನಮ್ಮ ರಂಜು ಏನೋ ಒಗಟ್ಟು ಹೇಳ್ತೀನಿ ಅಂತ ಹೇಳ್ತೀಯಾಳೆ, ಕೇಳಿಸ್ಕೊಳ್ಳಿ. ಮನೆಯ ಮಗಳು ದೀಪನ ತಗೊಂಡೋಗಿ ರೋಡ್ ಬಿಸಾಕತ್ತೆ. ಅವ್ರನ್ನ ಏನಂತ ಹೇಳ್ತಾರೆ ಹೇಳಿ? ಗೊತ್ತಿಲ್ಲ. ನಾಳೆ ಆನ್ಸರ್ ಹೇಳ್ತೀರಿ, ಗೊತ್ತಿದೆ ಕಮೆಂಟ್ ಮಾಡಿ ಗಾಯ್ಸ್. ಓ, ನಾನು ನಿಮ್ಮ ಫ್ಯಾಮಿಲಿನೇ ನಾನು ತೋಡೋಗ್ತದೆ. ಅಲ್ಲೇನೋ ಇದೆ ಅಂತ ಓಡೋಯ್ತು. ಓ, ಇದು ಅದು ಮೋಸ್ಟ್ಲಿ ಒಂದೇ ಫ್ಯಾಮಿಲಿ ಇರಬೇಕು. ಇಬ್ರಿಗೂ ಜಗಳ ಆಗಿ ಬೇರೆ ಬೇರೆ ಆಗಿಬಿಡ್ತಾರೆ. ನೀನೋ ನಿನ್ನ ಜೋಕ್ಸು. ಮಿಸ್ಟರ್ ಡಾಗೇಶ್ ಬಾಯ್ ಇಸ್ ಬ್ಯುಸಿ ಇನ್ ಸ್ಕ್ರ್ಯಾಚಿಂಗ್ ಹಿಸ್ ಬಟ್. ಅಯ್ಯೋ ಪಾಪ, ಏನೋ ಆಗಿದೆ ಅದಕ್ಕೆ. ಇದು ಎಲ್ಲರಿಗೂ ಗೊತ್ತಿರೋ ಪ್ಲ್ಯಾಂಟೇನೆ. ಮುಟ್ಟಿದ್ರೆ ಮುನಿ ಅಂತ ಹೇಳ್ತಾರೆ. ಟಚ್ ಮೀ ನಾಟ್ ಪ್ಲ್ಯಾಂಟ್. ಇದು ಎಲ್ಲಿ ಸಿಕ್ಕಿದ್ರೂ ಬಿಡಲ್ಲ, ಆಟ ಆಡ್ಕೊಂಡು ಕೂತ್ಕೋತೀವಿ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಜಾಗ ಚೆನ್ನಾಗಿದೆ ಅಂತ ಹೇಳಿ ಬಂದಿದ್ದೀವಿ. ಇಲ್ಲಿ ಬಂದು ನೋಡಿದ್ರೆ ಮಶ್ರೂಮ್ಸ್ ಕಾಣಿಸ್ತಿದೆ ನನಗೆ. ಲಾಲ್ಬಾಗ್ ಬಂದರೆ ಏನೇನೆಲ್ಲ ನೋಡ್ಬೋದು ಅಂತ ನೀವೇ ನೋಡಿ. ಇವಳು ಬರ್ಡೇಗೆ ನಾನು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಇವಳಿಗೆ ಗೊತ್ತಿರಲಿಲ್ಲ. ನಮ್ಮ ಕಡೆ ಎಲ್ಲ ಬರ್ಡೇ ದಿನ ಸ್ವೀಟ್ ತಿನ್ನಿಸಿ ವಿಶ್ ಮಾಡ್ತಾರೆ. ಹಾಗಾಗಿ ಅಮ್ಮನ ಕೈಲಿ ಬೆಳಗ್ಗೆ ಕೇಸರಿ ಬಾತ್ ಮಾಡಿಸ್ಕೊಂಡು ತೊಗೊಂಡು ರೆಡಿಯಾಗಿ ಹೋಗಿದ್ದೆ. ಮಶ್ರೂಮ್ ನೋಡ್ತಾ ಮೇಲೆ ನೋಡಿದ್ರೆ ನನ್ನ ತಂಗಿ ಮೇಲೆ ಹತ್ಬಿಟ್ಟಿದ್ದಾಳೆ. ಈ ಥರ ಕಪ್ಪಿ ಚೇಷ್ಟೆಯನ್ನು ನಾವು ದಿನ ಮಾಡ್ತಿರೋದಿಲ್ಲ. ಇವತ್ತು ಅವಳು ಬರ್ಡೇ, ಅದೇ ಸ್ಪೆಷಲ್. ಏನಾದರೂ ಮಾಡಲಿ ಅಂತ ಸುಮ್ಮನೆ ಇದ್ದೀನಿ. ದಿಸ್ ಇಸ್ ದ ಲಕ್ಸುರಿ ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಇನ್ ಮೈ ಲೈಫ್. ನೇಚರ್ ಮಧ್ಯೆ ಟೈಮ್ ಸ್ಪೆಂಡ್ ಮಾಡೋ ಭಾಗ್ಯ ಎಲ್ರಿಗೂ ಸಿಗಲ್ಲ. ನನಗೆ ಭಾಗ್ಯ ಸಿಕ್ಕಿದೆ ಅಂತ ಎವ್ರಿ ಡೇ ಐ ವಿಲ್ ಬಿ ಹ್ಯಾಪಿ ಫಾರ್ ಇಟ್. ಅನ್ಎಕ್ಸ್ಪೆಕ್ಟೆಡ್. ಸಾಹಸ ಮಾಡ್ತಿದ್ದೀವಿ. ನೀರೆಲ್ಲ ಕಾಣಿಸ್ತಿದ್ಯಾ? ಇನ್ನೊಂದು ಕಾಮಿಡಿ ಗೊತ್ತಾ? ನಾನು ಒಂದು 3rd ಸ್ಟ್ಯಾಂಡರ್ಡ್ ಇದ್ದೆ. ಅವಾಗ ನಾನೇ ಅನ್ಕೊಂಡ್ಬಿಟ್ಟಿದ್ದೀನಿ ಗೊತ್ತಾ, ನಮ್ಮ ಮನೆಗೆ ಡಬ್ಬ ಚಾಕ್ಲೇಟ್ ತೊಗೊಂಡೆ. ನನ್ನ ಬರ್ಡೇ ನನ್ನ ಥಾಟ್ ಆ ಥರ ಹಂಗಿತ್ತು. ಆವಾಗ ಏನಾಗಿದೆ, ನಾನು ಇನ್ನೂ 3rd ಸ್ಟ್ಯಾಂಡರ್ಡ್ಗೂ ಬಂದಿರಲಿಲ್ಲ ಅನ್ಕೊತೀನಿ. ಕಚ್ಚಾ ನನಗೂ ಅದೇ ರಿಚ್ ಅಷ್ಟು ಚಾಕ್ಲೇಟ್ ಕೊಟ್ಬಿಟ್ಟಿದ್ದೀನಿ. ಪಕ್ಕ ಒಂದು ದೊಡ್ಡ ಬ್ಯಾಗ್ ತುಂಬ ತಂದುಬಿಟ್ಟಿದ್ದೆ ನಮ್ಮಪ್ಪನ. ನನ್ನ ಬರ್ಡೇ ಅಂದ್ಕೊಂಡ್ಬಿಟ್ಟಿದ್ದೀನಿ. ಏನು ಮಾಡಿದ್ದೀನಿ, ಅಮ್ಮ ಇರಲಿಲ್ಲ ಅನ್ಸುತ್ತೆ ಅವತ್ತು. ಚೆನ್ನಾಗಿ ನಾನೇ ಯಾವುದೋ ಒಂದು ಬಟ್ಟೆ ಹಾಕೊಂಡು ಬಂದಿದ್ದೆ. ಒಂದು ಡಬ್ಬ ಎತ್ಕೊಂಡು ಡಬ್ಬ ತುಂಬ ಕೊಟ್ಕೊಂಡೆ. ಆಮೇಲೆ ಫಸ್ಟ್ ಪೀರಿಯಡ್ ಬಂದ ತಕ್ಷಣ ಪ್ರೇಯರ್ ಮಾಡಿಸ್ತಾರೆ. ಪ್ರೇಯರ್ ಆಗಿದ ತಕ್ಷಣ ನಾನು ಬಾಕ್ಸ್ ಇಟ್ಕೊಂಡು ಹೋದೆ. ಜೊತೆಗೆ ಒಬ್ಬರು ನಡ್ಕೊಂಡು ಹೋಗ್ತೀವಲ್ಲ ಹಂಗೆ. ನಾನು ಇವತ್ತು ನನ್ನ ಬರ್ಡೇ ಅಂದೆ. ಎಲ್ಲರೂ ಆವಾಗ ಇದು ಹೇಳ್ತಾ ಇದ್ರಲ್ಲ, ಹ್ಯಾಪಿ ಬರ್ಡೇ ಟು ಯು, ಅದೇ ಸಾಂಗ್ ಅದು ಹೇಳ್ತಾ ಇದ್ರು. ಅದೆಲ್ಲ ಹೇಳ್ಕೊಂಡು ಕ್ಲಾಸ್ಗೂ ಕೂಡ ಕರ್ಕೊಂಡು ಫ್ರೆಂಡ್ ಜೊತೆ ಎಲ್ಲ ಹಂಚ್ಕೊಂಡು ಬಂದೆ. ಒಬ್ರು ಮಾನ್ಕೊಂಡು ರೀಸೆಂಟಾಗಿ ಇದೇ ಥರ ಚಾಕ್ಲೇಟ್ ತೊಗೊಂಡ್ಬಂದು ಕೊಟ್ಟಿದ್ದೆ ಅಲ್ಲ, ಮತ್ತೆ ಬರ್ಡೇ ಬಂತ ನಿಂದು ಅಂತ. ಯಾವ ಕ್ಲಾಸಲ್ಲಿದ್ದೆ ಅವಾಗ? 3rd ಸ್ಟ್ಯಾಂಡರ್ಡ್ ಫಸ್ಟ್ ಟೈಮ್ ಆವಾಗ ಬರ್ಡೇ ಎಲ್ಲ ನೆನಪಿರ್ತಿರ್ಲಿಲ್ಲ ಅಲ್ವಾ? ನನಗಂತೂ ಫುಲ್ಲು ಯಾವ ಥರ ಅನ್ನಿಸ್ಬಿಡ್ತು ಅಂದರೆ, ನಮ್ಮ ಮನೇಲಿ ಚಾಕ್ಲೇಟ್ ತೊಗೊಂಡ್ಬಂದಿದ್ದಾರೆ, ಇವತ್ತು ನನ್ನ ಬರ್ಡೇ ಅಂತ ಹೇಳಿದ್ವಿ. ನಮ್ಮ ಫುಲ್ಲು ನಗ್ಬಿಟ್ಟಿದ್ದಾರೆ. ನಮ್ಮ ಅಮ್ಮಂಗೆಲ್ಲ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾರೆ. ಮನೆಗೆ ಹೋದ್ಮೇಲೆ ನಮ್ಮಮ್ಮ ನಗಬೇಕೋ ಹೊಡ್ಬೇಕೋ ಹೊಡಿಬೇಕೋ ಒಂದು ಗೊತ್ತಾಗ್ತದೆ ಅವ್ರಿಗೆ. ಒಂದು ಡಬ್ಬ ಚಾಕ್ಲೇಟ್ ಇಡೀ ಸ್ಕೂಲ್ಗೆ ಅನಿಸ್ತು. ಹೌದಾ? ಎಲ್ಲರಿಗೂ ನನ್ನ ಬರ್ಡೇ
ಒಳ್ಳೆ ಮಜಾ. ಆಮೇಲೆ ಇಸ್ಕೊಂಡೋಗಿ ಚೆನ್ನಾಗಿ ಎಲ್ಲ ಮಾಡ್ಕೊಂಡಿದ್ದೆ. ಆ್ಯಂಡ್ ದಿಸ್ ಇಸ್ ಹೌ ಐ ಸೆಲೆಬ್ರೇಟೆಡ್ ಹರ್ ಬರ್ಡೇ. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದಾಗ ನಮ್ಮಮ್ಮ ಇವತ್ತು ಚಿತ್ರಾನ್ನ ಮಾಡ್ಯಾರ. ಚಿತ್ರಾನ್ನದಲ್ಲಿ ಏನಪ್ಪ ಸ್ಪೆಷಲ್ ಅಂತ ಅಂದರೆ ಇದು ನಾರ್ಮಲ್ ಚಿತ್ರಾನ್ನ ಅಲ್ಲ, ಕಂಚಿ ಎಳ್ಳಿಕಾಯಿ ಚಿತ್ರಾನ್ನ. ಇದು ನನಗೆ ಎಲ್ಲಿಂದ ಸಿಕ್ತು ಅಂತ ನಾನು ಫಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಚಿತ್ರಾನ್ನ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಅಲ್ಲಿಂದ ಆಫೀಸ್ ಕಡೆಗೆ ಹೊರಟೆ ಅಮ್ಮನ ಕರ್ಕೊಂಡು. ಅವ್ರ ಕೈ ಮುಗಿತಿರೋದು ಬನ್ನಿ ಮರಕ್ಕೆ. ಈ ನಡುವೆ ಬೆಂಗಳೂರಲ್ಲಿ ಏನೋ ನಡೀತಿದೆ. ಒಂದು ಬಸ್ಸು ಒಂದು ರೂಟಲ್ಲಿ ಓಡಾಡೋದ್ರ ಬದಲು ಬೇರೆ ಬೇರೆ ರೂಟಲ್ಲಿ ಓಡಾಡ್ತಿದ್ದಾವೆ. ಇಲ್ಲಿ ನೋಡಿದ್ರೆ ನಮ್ಮ ರೆಗ್ಯುಲರ್ ರೂಟಲ್ಲಿ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ಟ್ರಾಫಿಕ್ ಪೊಲೀಸ್ ಅವ್ರು ನಿಂತ್ಕೊಂಡು. ಏನಕ್ಕಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಪ್ಲೀಸ್. ನನಗಂತೂ ದಿನ ಆಫೀಸಿಗೆ ಕಮ್ಯೂಟ್ ಮಾಡೋದು ತುಂಬ ಕಷ್ಟ ಆಗೋಗಿದೆ. ಅಂತೂ ಇಂತೂ ಆಫೀಸಿಗೆ ಬಂದಮೇಲೆ ನನ್ನ ಫ್ರೆಂಡ್ ಸಿಕ್ಕಿದ್ಲು. ಕಾಫಿ ತೊಗೊಂಡು ಕೂತ್ಕೊಂಡ್ವಿ, ಒಂದು ಸ್ವಲ್ಪ ಹೊತ್ತು ಮಾತಾಡೋಣ ಅಂಥೇಳಿ. ಅಷ್ಟರಲ್ಲಿ ಆಲ್ರೆಡಿ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡಿದ್ದೆ, ಮೇಲ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು. ಇವಳು ನೆಕ್ಸ್ಟ್ ಮಂತಿಂದ ಇರೋದಿಲ್ಲ, ಆಲ್ರೆಡಿ ಪೇಪರ್ ಹಾಕ್ಯಾಳೆ. ಹಾಗಾಗಿ ಲಾಸ್ಟ್ ಫ್ಯೂ ಡೇಸ್ನ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂಥೇಳಿ ಬಂದಿದ್ದೀನಿ. ನಾನಿವಾಗ ಹೇಳಿದ್ದು ಸಿಂಧು ಬಗ್ಗೆ. ಇವಳನ್ನು ಬಿಟ್ಟು ನನಗಿನ್ನ ಇಬ್ಬರು ಆಫೀಸ್ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ಒಬ್ಳ ಹೆಸರು ಗಮ್ಯ ಆ್ಯಂಡ್ ಇನ್ನೊಬ್ಳ ಹೆಸರು ವಿಶಾಖ ಅಂತ. ಫಸ್ಟ್ ಗಮ್ಯ ಬಂದಿರ್ತಾಳೆ, ಆಮೇಲೆ ನಾನು ಆಫೀಸಿಗೆ ಹೋಗ್ತೀನಿ, ಆಮೇಲೆ ವಿಶಾಖ ಬರ್ತಾಳೆ. ವಿಶಾಖ ಬಂದಾಗ ನಾವು ಅವಳ ಜೊತೆ ಕಾಫಿ ತೊಗೊಳೋದಕ್ಕೆ ಹೋಗ್ತೀವಿ. ಅದೊಂಥರ ರಿಚುವಲ್ ಥರ ಆಗೋಗಿದೆ. ಆ್ಯಂಡ್ ನಮ್ಮ ಆಫೀಸಲ್ಲಿರೋ ವೆಂಡಿಂಗ್ ಮಷಿನ್ ಉದ್ಧಾರ ಮಾಡ್ತಿರೋದೇ ವಿಶಾಖ. ಯಾವಾಗ ನೋಡಿದ್ರು ತಿಂಡಿ ತೊಗೊಳ್ತಾನೆ ಇರ್ತೀವಿ. ನನ್ನ ಕಲೀಗ್ಸ್ ಎಲ್ಲ ರೇಗಿಸ್ತಾನೆ ಇರ್ತಾರೆ ಅವಳಿಗೆ. ಇನ್ನೇನು ಊಟದ ಟೈಮ್ ಆಗಿತ್ತು. ನಾನು ನೆನ್ನೆ ಹೇಳಿದ ಹಾಗೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಹೋಗ್ತೀವಿ. ಇವತ್ತು ಊಟಕ್ಕೆ ಏನೇನಿತ್ತು ಅಂತ ಹೇಳಿದರೆ, ಅಮ್ಮ ಮಾಡಿರೋ ಎಳ್ಳಿಕಾಯಿ ಚಿತ್ರಾನ್ನ, ಎಗ್ ಬುರ್ಜಿ, ದಾಲ್, ಆಲೂ ಜೀರಾ ಅನಿಸುತ್ತೆ, ಆ್ಯಂಡ್ ಚಪಾತಿ, ಗಮ್ಯ ಮಾಡಿರೋ ಪಲ್ಯ. ಗಮ್ಯ ನನಗಿಂತ ವಯಸ್ಸಲ್ಲಿ ಚಿಕ್ಕವಳು. ಅವಳು ಇವಾಗ CA ಓದ್ಕೊಳ್ತಾ ಇಂಟರ್ನ್ ಮಾಡ್ತಿಯಾಳೆ. ಆ್ಯಂಡ್ ಬೆಳಗ್ಗೆ ಎದ್ದು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿಕೊಂಡು ರಕ್ಕಂಗೆಲ್ಲ ಟಿಫಿನ್ ಬಾಕ್ಸ್ ಪ್ಯಾಕ್ ಮಾಡಿ ಬರ್ತಾಳೆ. ತುಂಬ ಇನ್ಸ್ಪಿರೇಷನ್ ಕೊಡ್ತಾಳೆ. ಇನ್ಫ್ಯಾಕ್ಟ್ ನೋಡಿ ಕಲಿಬೇಕಾಗಿರೋ ವಿಷಯ ಸಾಕಷ್ಟಿದೆ. ಲಾಸ್ಟಲ್ಲಿ ಬಾಲಾಜಿ ಅವ್ರ ಮನೆ ಎಗ್ ರೈಸ್ ತಿಂದು ಸ್ವಲ್ಪ ಅನ್ನ ದಾಲ್ ತಿಂದು ಈ ವ್ಯೂನ ಎಂಜಾಯ್ ಮಾಡ್ತಾ ಊಟ ಕಂಪ್ಲೀಟ್ ಮಾಡಿಬಿಟ್ಟು ವಾಪಸ್ ಕೆಲಸ ಮಾಡೋದಕ್ಕಂತ ಬಂದೆ. ಕೆಲಸ ಮಾಡ್ತಾ ಹಾಗೆ ಸಂಜೆ ಸ್ವಲ್ಪ ಹೊಟ್ಟೆ ಹಶ್ವಾಯಿತು ಅಂತ ಹೇಳಿ ಮತ್ತೆ ವೆಂಡಿಂಗ್ ಮಷಿನ್ ಹತ್ರ ಹೋಗಿದ್ದೀವಿ. ವಿಶಾಖ ಅಯೋಧ್ಯೆ ಹುಡುಗಿ, ಲಾಸ್ಟ್ ಮಂತ್ ಅವ್ರ ಮನೆಗೆ ಹೋಗಿದ್ಲು. ಹಾಗಾಗಿ ವೆಂಡಿಂಗ್ ಮಷೀನಿಗೆ ಪೂರ್ತಿ ಲಾಸ್ ಆಗಿದೆ ಅಂತ ಹೇಳಿ ರೇಗಿಸ್ತಾ ಇದ್ರು ಕೂಡ ಆಫೀಸಲ್ಲಿ. ಒಂದು ಬನಾನಾ ಚಿಪ್ಸ್ ಪ್ಯಾಕೆಟ್ ತೊಗೊಂಡು ಹೋಗಿ ಕೂತ್ಕೊಂಡು ಕೆಲಸ ಮಾಡ್ತಿದ್ವಿ. ಅಷ್ಟರಲ್ಲಿ ಒಂದು ಮೀಟಿಂಗ್ ಇತ್ತು. ನಾನು ಗಮ್ಯ ಅಟೆಂಡ್ ಮಾಡಿಕೊಂಡು ಮೋಸ್ಟ್ಲಿ ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟೆ. ತುಂಬ ಟಯರ್ಡ್ ಆಗಿತ್ತು. ಮನೆಗೆ ಹೋದಾಗ ಒಂಥರ ಖುಷಿ ಆಯಿತು. ಪಕ್ಕದ ಮನೆ ಆಂಟಿದು ನಾಳೆ ಬರ್ಡೇ ಅಂತ ಹೇಳಿ ಈ ಪ್ಲೇಟ್ ಕೊಟ್ಟಿದ್ರು. ನಮ್ಮದೆಲ್ಲ ಚಿಕ್ಕ ವಯಸ್ಸಿನ ಬರ್ಡೇ ಪಾರ್ಟಿ ಹೀಗೆ ಇರ್ತಾಯಿತ್ತು. ಎಷ್ಟು ಜನಕ್ಕೆ ನೆನಪಿದೆ ಅಂತ ನಂಗೆ ಗೊತ್ತಿಲ್ಲ. ಸೊ ಹೀಗಿತ್ತು ನನ್ನ ದಿನ. ನಾಳೆ ಸಿಗೋಣ, ಬಾಯ್.